ನಮಸ್ಕಾರ, NMC ವಾರ್ತೆಗಳಿಗೆ ಸ್ವಾಗತ. ನಾನು ಮಿಥುನ್ ಕುಂಪಲ. ಈಗ ಹೆಡ್ಲೈನ್ಸ್. ಮಂಗಳೂರು ಮಹಾನಗರ ಪಾಲಿಕೆಗೆ 3ನೇ ಅವಧಿಯ ಸಾರಥಿಗಳ ಆಯ್ಕೆ. ಹರಿನಾಥ್ ಜೋಗಿ ಮೇಯರ್, ಬಿಜೆಪಿಯ ಸುಮಿತ್ರಾ ಉಪಮೇಯರ್. ನೂತನ ಸಾರಥಿಗಳಿಗೆ ಅಭಿನಂದನೆಗಳ ಮಹಾಪೂರ. ಬಂಟ್ವಾಳ ಪುರಸಭೆಯ 2ನೇ ಅವಧಿಗೆ ಸಾರಥಿಗಳ ನೇಮಕ. ಅಧ್ಯಕ್ಷರಾಗಿ ರಾಮಕೃಷ್ಣ ಆಳ್ವ, ಉಪಾಧ್ಯಕ್ಷರಾಗಿ ಮಹಮ್ಮದ್ ಆಯ್ಕೆ. ಅವಕಾಶ ವಂಚಿತರಾದ ಸದಾಶಿವ ಬಂಗೇರ, ಕುಲಾಲ ಸಮಾಜದ ಆಕ್ರೋಶ. ಎತ್ತಿನಹೊಳೆ ಯೋಜನೆಯನ್ನು ತಕ್ಷಣವೇ ಕೈಬಿಡಬೇಕು, ಇಲ್ಲದಿದ್ದರೆ ನಮಗೆ ಪ್ರತ್ಯೇಕ ತುಳು ರಾಜ್ಯ ನೀಡಬೇಕು. ತುಳುನಾಡು ರಕ್ಷಣಾ ವೇದಿಕೆ ಸ್ಥಾಪಕಾಧ್ಯಕ್ಷ ಯೋಗಿ ಶೆಟ್ಟಿ ಜಪ್ಪು ಆಗ್ರಹ. ಮಂಗಳೂರು ಮಹಾನಗರ ಪಾಲಿಕೆಯ ನೂತನ ಸಾರಥಿಗಳ ಆಯ್ಕೆಯಾಗಿದೆ. ನೂತನ ಮೇಯರ್ ಆಗಿ ಹರಿನಾಥ್ ಹಾಗೂ ಉಪಮೇಯರ್ ಆಗಿ ಬಿಜೆಪಿಯ ಸುಮಿತ್ರಾ ಕರಿಯ ಆಯ್ಕೆಯಾಗಿದ್ದಾರೆ. ಮಂಗಳೂರು ಮಹಾನಗರ ಪಾಲಿಕೆಯ 18ನೇ ಅವಧಿಯ ನೂತನ ಮೇಯರ್ ಆಗಿ ಹರಿನಾಥ್ ಜೋಗಿ ಬೋಂದೆಲ್ ಹಾಗೂ ಉಪಮೇಯರ್ ಆಗಿ ಸುಮಿತ್ರಾ ಕರಿಯ ಆಯ್ಕೆಯಾಗಿದ್ದಾರೆ. ಮಹಾನಗರ ಪಾಲಿಕೆಯ ಮಂಗಳ ಸಭಾಂಗಣದಲ್ಲಿ ಮೇಯರ್, ಉಪಮೇಯರ್ ಹಾಗೂ 4 ಸ್ಥಾಯಿ ಸಮಿತಿಗಳ ಅಧ್ಯಕ್ಷರ ಚುನಾವಣೆ ನಡೆಯಿತು. 65 ಸದಸ್ಯರಲ್ಲಿ 62 ಸದಸ್ಯರು ಚುನಾವಣೆಗೆ ಹಾಜರಾಗಿದ್ದು, ಹರಿನಾಥ್ ಜೋಗಿ ಬೋಂದೆಲ್ ಪರವಾಗಿ ಒಟ್ಟು 36 ಮತಗಳು ಹಾಗೂ ರೂಪಾ ಡಿ ಬಂಗೇರ್ ಅವರ ಪರವಾಗಿ ಒಟ್ಟು 20 ಮತಗಳು ಚಲಾವಣೆಗೊಂಡವು. ಬಹುಮತ ಗಳಿಸಿದ ಹರಿನಾಥ್ ಬೋಂದೆಲ್ ನೂತನ ಮೇಯರ್ ಆಗಿ ಆಯ್ಕೆಯಾಗಿದ್ದು, ಇಂದಿನಿಂದಲೇ ಮೇಯರ್ ಆಗಿ ಕರ್ತವ್ಯ ನಿರ್ವಹಿಸಲಿದ್ದಾರೆ. ನನಗೆ ಕೊಟ್ಟಂತಹ ಒಂದು ಅವಧಿಯಲ್ಲಿ ಸುಸೂತ್ರವಾಗಿ ನಡೆಸಿಕೊಂಡು ಹೋಗಲು ಎಲ್ಲರೂ ಸಹಕಾರವನ್ನು ಕೊಡಬೇಕು ಅಂತ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಎಲ್ಲ ಸದಸ್ಯರು ಹಿಂದೆ ಶ್ರೀಯುತ ಸುಧೀರ್ ಕಣ್ಣೂರ್ ಅವರು ಪ್ರತಿಪಕ್ಷ ನಾಯಕರಾಗಿದ್ದರು. ಅವರೆಲ್ಲ ಸದಸ್ಯರಿಗೆ ಅಭಿನಂದನೆ ಸಲ್ಲಿಸಿ, ನಮ್ಮ ಸದಸ್ಯರಿಗೆ ನಾನು ಇನ್ನೊಮ್ಮೆ ನನ್ನ ಪಕ್ಷದ ಸದಸ್ಯರಿಗೆ ನಾನು ಅನಂತ ಧನ್ಯವಾದಗಳು. ಮೇಯರಿಗೆ ಜಶಿಂತ, ನಮ್ಮ ಹಿಂದಿನ ನಿರ್ಗಮಿಸಿದಂತಹ ಮೇಯರ್ ಬಹಳ ಒಂದು ಒಳ್ಳೆಯ ಒಂದು ವ್ಯವಸ್ಥೆಯಲ್ಲಿ ಮಾಡಿಕೊಟ್ಟು ನಿರ್ಗಮಿಸಿದ್ದಾರೆ. ಹಾಗೆ ಮಹಾಬಲ್ ಮಾಲಾರ್ ಅವರು ಕೂಡ ನಾನು ಜಶಿಂತ ಮೇಯರ್ ಅವರಿಗೆ ಮಾಜಿ ನಿರ್ಗಮಿಸುತ್ತಿರುವ ಮೇಯರ್ ಅವರಿಗೆ ಅಭಿನಂದನೆ ಹೇಳಿ. ಮಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಕಾಂಗ್ರೆಸ್ ಪಕ್ಷ ಪ್ರಾಬಲ್ಯವನ್ನ ಹೊಂದಿದ್ದರೂ ಮೀಸಲಾತಿಯ ಹಿನ್ನೆಲೆಯಲ್ಲಿ ಉಪಮೇಯರ್ ಸ್ಥಾನ ಬಿಜೆಪಿ ಅಭ್ಯರ್ಥಿಯ ಪಾಲಾಗಿದೆ. ಈ ಬಾರಿ ಉಪಮೇಯರ್ ಸ್ಥಾನವು ಪರಿಶಿಷ್ಟ ಪಂಗಡದ ಮಹಿಳೆಗೆ ಮೀಸಲಾಗಿದ್ದು, ಕಾಂಗ್ರೆಸ್ನಲ್ಲಿ ಪರಿಶಿಷ್ಟ ಪಂಗಡದ ಮಹಿಳಾ ಅಭ್ಯರ್ಥಿಗಳಿಲ್ಲದ ಕಾರಣ ಬಿಜೆಪಿಯ ಪರಿಶಿಷ್ಟ ಪಂಗಡದ ಏಕೈಕ ಮಹಿಳೆ ಸುಮಿತ್ರಾ ಕರಿಯಗೆ ಉಪಮೇಯರ್ ಪಟ್ಟ ಲಭಿಸಿದೆ. ಇನ್ನು ಮಂಗಳೂರು ಮಹಾನಗರ ಪಾಲಿಕೆಯ ನೂತನ ಸಾರಥಿಗಳಾಗಿ ಆಯ್ಕೆಯಾದ ಮೇಯರ್, ಉಪಮೇಯರ್ ಅವರಿಗೆ ಶಾಸಕ JR ಲೋಬೋ, ಮೊಯ್ದೀನ್ ಬಾವಾ ಹಾಗೂ ಮನಪಾ ಸದಸ್ಯರು ಸೇರಿದಂತೆ ಇನ್ನಿತರರು ಅಭಿನಂದಿಸಿ ಸನ್ಮಾನಿಸಿದರು. ಬಂಟ್ವಾಳ ಪುರಸಭೆಯ 2ನೇ ಅವಧಿಗೆ ಅಧ್ಯಕ್ಷರಾಗಿ ರಾಮಕೃಷ್ಣ ಆಳ್ವ ಹಾಗೂ ಉಪಾಧ್ಯಕ್ಷರಾಗಿ ಮಹಮ್ಮದ್ ನಂದರಬೆಟ್ಟು ಆಯ್ಕೆಯಾಗಿದ್ದಾರೆ. ಬಂಟ್ವಾಳ ಪುರಸಭೆಯ 2ನೇ ಅವಧಿಗೆ ನೂತನ ಅಧ್ಯಕ್ಷರಾಗಿ ಕಾಂಗ್ರೆಸ್ ಪಕ್ಷದ ರಾಮಕೃಷ್ಣ ಆಳ್ವ ಹಾಗೂ ಉಪಾಧ್ಯಕ್ಷರಾಗಿ ಮಹಮ್ಮದ್ ನಂದರಬೆಟ್ಟು ಆಯ್ಕೆಯಾಗಿದ್ದಾರೆ. ಗುರುವಾರ ನಡೆದ ಅಧ್ಯಕ್ಷ, ಉಪಾಧ್ಯಕ್ಷರ ಆಯ್ಕೆ ಚುನಾವಣೆಯಲ್ಲಿ ಆಯ್ಕೆ ಪ್ರಕ್ರಿಯೆ ನಡೆದಿದ್ದು, ಚುನಾವಣಾಧಿಕಾರಿ ಹಾಗೂ ತಹಶೀಲ್ದಾರ್ ಪುರಂದರ್ ಹೆಗ್ಡೆ ಆಯ್ಕೆ ಪ್ರಕ್ರಿಯೆಯನ್ನು ನಡೆಸಿಕೊಟ್ಟರು. 23 ಸದಸ್ಯ ಬಲ ಹೊಂದಿರುವ ಬಂಟ್ವಾಳ ಪುರಸಭೆಯಲ್ಲಿ ಕಾಂಗ್ರೆಸ್ 13, ಬಿಜೆಪಿ 5, SDPI 3, JDS 1 ಹಾಗೂ ಓರ್ವ ಪಕ್ಷೇತರ ಸದಸ್ಯರಿದ್ದಾರೆ. ಅಧ್ಯಕ್ಷರು, ಉಪಾಧ್ಯಕ್ಷರ ಆಯ್ಕೆ ಪ್ರಕ್ರಿಯೆಯಲ್ಲಿ ಶಾಸಕರು ಹಾಗೂ ಸಂಸದರಿಗೆ ಮತ ಚಲಾವಣೆಗೆ ಅವಕಾಶವಿದ್ದು, ಕ್ಷೇತ್ರದ ಶಾಸಕನ ನೆಲೆಯಲ್ಲಿ ಸಚಿವ ರೈ ಚುನಾವಣೆಗೆ ಹಾಜರಾಗಿದ್ದು, ಸಂಸದ ನಳಿನ್ ಕುಮಾರ್ ಕಟೀಲು ಗೈರು ಹಾಜರಾಗಿದ್ದರು. ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ತಲಾ 3 ನಾಮಪತ್ರಗಳು ಸಲ್ಲಿಕೆಯಾಗಿತ್ತು. ಅಧ್ಯಕ್ಷ ಸ್ಥಾನಕ್ಕೆ ಕಾಂಗ್ರೆಸ್ನಿಂದ ರಾಮಕೃಷ್ಣ ಆಳ್ವ, ಬಿಜೆಪಿಯಿಂದ ಗೋವಿಂದ ಪ್ರಭು ಹಾಗೂ SDPIನಿಂದ ಮೊಹಮ್ಮದ್ ಇಕ್ಬಾಲ್ ನಾಮಪತ್ರ ಸಲ್ಲಿಸಿದ್ದರೆ, ಉಪಾಧ್ಯಕ್ಷ ಸ್ಥಾನಕ್ಕೆ ಕಾಂಗ್ರೆಸ್ನಿಂದ ಮೊಹಮ್ಮದ್ ನಂದರಬೆಟ್ಟು, ಬಿಜೆಪಿಯಿಂದ ದೇವದಾಸ ಶೆಟ್ಟಿ, SDPIನಿಂದ ಮೊನಿಶ್ ಅಲಿ ನಾಮಪತ್ರ ಸಲ್ಲಿಸಿದ್ರು. ನಾಮಪತ್ರ ಪರಿಶೀಲನೆ ಬಳಿಕ ಹಿಂತೆಗೆದುಕೊಳ್ಳಲು ಅವಕಾಶ ನೀಡಿದ್ದ ಸಂದರ್ಭದಲ್ಲಿ SDPIನ 2 ಸದಸ್ಯರು ನಾಮಪತ್ರವನ್ನ ಹಿಂಪಡೆದುಕೊಂಡಿದ್ರು.
ಅಂತಿಮವಾಗಿ ಕೈ ಎತ್ತುವ ಮೂಲಕ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಕ್ಕೆ ಆಯ್ಕೆ ನಡೆಸಲಾಗಿ ಕಾಂಗ್ರೆಸ್ನ ಅಭ್ಯರ್ಥಿಗಳು 16 ಮತಗಳನ್ನು ಪಡೆದುಕೊಂಡು ಮತ್ತೆ ಅಧಿಕಾರದ ಗದ್ದುಗೆ ಏರಿದರು. ಬಿಜೆಪಿ ಅಭ್ಯರ್ಥಿಗಳು 5 ಮತಗಳನ್ನು ಪಡೆದುಕೊಂಡು ವಿಪಕ್ಷ ಸ್ಥಾನಕ್ಕೆ ತೃಪ್ತಿಪಟ್ಟುಕೊಂಡರು. ಜಿಲ್ಲಾ ಉಸ್ತುವಾರಿ ಸಚಿವ ಬಿ ರಾಮನಾಥ್ ರೈ, ಜೆಡಿಎಸ್ ಸದಸ್ಯ ಬಿ ಮೋಹನ್, ಪಕ್ಷೇತರ ಸದಸ್ಯ ಪ್ರವೀಣ್ ಬಿ ಕಾಂಗ್ರೆಸ್ ಅಭ್ಯರ್ಥಿಗಳ ಪರವಾಗಿ ಮತ ಚಲಾಯಿಸಿದರೆ ಎಸ್ಡಿಪಿಐನ 3 ಮಂದಿ ಸದಸ್ಯರು ಯಾರ ಪರವೂ ಮತ ಚಲಾಯಿಸದೆ ತಟಸ್ಥ ನಿಲುವು ತಾಳಿದ್ದರು. ನೂತನವಾಗಿ ಆಯ್ಕೆಯಾದ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರನ್ನ ಜಿಲ್ಲಾ ಉಸ್ತುವಾರಿ ಸಚಿವ ರಾಮನಾಥ್ ರೈ, ಜಿಲ್ಲಾ ಪಂಚಾಯತ್ ಸದಸ್ಯರಾದ ಚಂದ್ರಪ್ರಕಾಶ್ ಶೆಟ್ಟಿ, ಪದ್ಮಶೇಖರ್ ಜೈನ್, ಎಂಎಸ್ ಮಹಮ್ಮದ್, ಪುರಸಭೆಯ ನಿರ್ಗಮನಾಧ್ಯಕ್ಷೆ ವಸಂತಿ ಚಂದಪ್ಪ, ನಿರ್ಗಮನ ಉಪಾಧ್ಯಕ್ಷೆ ಯಾಸ್ಮೀನ್, ಬೂಡಾ ಅಧ್ಯಕ್ಷ ಪಿಯೂಸ್ ರಾಡ್ರಿಗಸ್, ತಾಲೂಕು ಪಂಚಾಯತ್ ಸದಸ್ಯ ಅಬ್ಬಾಸ್ ಅಲಿ, ಅಕ್ರಮ ಸಕ್ರಮ ಸಮಿತಿ ಅಧ್ಯಕ್ಷ ಮೈಲಪ್ಪ ಸಾಲ್ಯನ್ ಸೇರಿದಂತೆ ಪುರಸಭಾ ಸದಸ್ಯರು, ಕಾಂಗ್ರೆಸ್ ಪಕ್ಷದ ವಿವಿಧ ಘಟಕಗಳ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಅಭಿನಂದಿಸಿದರು. ಎರಡನೇ ಅವಧಿಯಲ್ಲಿ ಪುರಸಭೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಅಧ್ಯಕ್ಷರಾಗಿ ರಾಮಕೃಷ್ಣ ಹಾಗೂ ಉಪಾಧ್ಯಕ್ಷರಾಗಿ ಮೊಹಮ್ಮದ್ ನಂದರ್ ಬೆಟ್ಟಿಯವರು 16 ಮತಗಳಿಂದ ಜಯಶೀಲರಾಗಿದ್ದಾರೆ. ಕಳೆದ ಅವಧಿಯಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿತ್ತು. ವಿಶೇಷವಾದ ಅಭಿವೃದ್ಧಿಯ ಬಗ್ಗೆ ಆಸಕ್ತಿ ವಹಿಸಿ ಕೆಲಸ ಮಾಡಲಾಗಿದೆ. ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದೇನೆ. ಅದೇ ರೀತಿ ನಮ್ಮ ಬಂಟ್ವಾಳ ಪುರಸಭೆಯಲ್ಲಿ ಭಾಳಷ್ಟು ಸಮಸ್ಯೆಗಳಿವೆ. ಮಾನ್ಯ ಉಸ್ತುವಾರಿ ಸಚಿವರ ಬೆಂಬಲದೊಂದಿಗೆ ಸಹಕಾರದೊಂದಿಗೆ ಬಂಟ್ವಾಳ ಪುರಸಭೆಯ ಸಮಸ್ಯೆಗಳಿಗೆ ಪರಿಹಾರವನ್ನು ಹುಡುಕುವಂಥ ನೀರಿನ ಸಮಸ್ಯೆ ಇರಲಿ, ತ್ಯಾಜ್ಯ ಸಮಸ್ಯೆ ಇರಲಿ, ಅದು ಪುರಸಭಾ ವ್ಯಾಪ್ತಿಯ ಸಮಸ್ಯೆಗಳಿಗೆ ಸ್ಪಂದಿಸುವಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ತೇವೆ. ಉಸ್ತುವಾರಿ ಸಚಿವರ ಸಹಕಾರ, ಪೂರ್ಣ ಸಹಕಾರ ನಮಗಿದೆ. ಅವಧಿಗೆ ಬಂಟ್ವಾಳ ಪುರಸಭೆ ಉಪಾಧ್ಯಕ್ಷ ಸ್ಥಾನವನ್ನು ನಮ್ಮ ಪಕ್ಷದ ನಾಯಕರ ಮಾಲಕರ ಆಶೀರ್ವಾದದೊಂದಿಗೆ ಹಾಗೂ ನಮ್ಮ ಪಕ್ಷದ ಚುನಾಯಿತ ಸದಸ್ಯರ ಬೆಂಬಲದೊಂದಿಗೆ ಇವತ್ತು 2ನೇ ಬಾರಿಗೆ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡಿದ್ದೇನೆ. ಮಾನ್ಯ ಅಧ್ಯಕ್ಷರ ಒಂದು ಬೆನ್ನೆಲುಬಾಗಿ ಸಮಗ್ರ ಪುರಸಭೆಯ ಅಧ್ಯಕ್ಷ ಸ್ಥಾನಕ್ಕೆ ಪ್ರಬಲ ಆಕಾಂಕ್ಷಿಯಾಗಿದ್ದ ಸದಾಶಿವ ಬಂಗೇರ ಅವರ ನಡೆ ಚುನಾವಣಾ ಪ್ರಕ್ರಿಯೆ ವೇಳೆ ಕುತೂಹಲಕ್ಕೆ ಕಾರಣವಾಗಿತ್ತು. ಸಾಮಾನ್ಯ ಮೀಸಲಾತಿ ಅನ್ವಯ ಅಧ್ಯಕ್ಷ ಸ್ಥಾನಕ್ಕೆ ಹಲವು ಮಂದಿ ಸದಸ್ಯರು ಅರ್ಹತೆಯನ್ನ ಪಡೆದಿದ್ದರೂ ಅಂತಿಮವಾಗಿ ರಾಮಕೃಷ್ಣ ಆಳ್ವ ಹಾಗೂ ಸದಾಶಿವ ಬಂಗೇರ ಅವರ ಹೆಸರು ಚಾಲ್ತಿಯಲ್ಲಿತ್ತು. ಒಂದು ಹಂತದಲ್ಲಿ ಸದಾಶಿವ ಬಂಗೇರ ಅವರ ಹೆಸರೇ ಅಂತಿಮಗೊಳ್ಳುವ ಬಗ್ಗೆಯೂ ಮಾತುಗಳು ಕೇಳಿ ಬಂದಿದ್ದವು. ಆದರೆ ಕಳೆದ 2 ದಿನಗಳಲ್ಲಿ ನಡೆದ ಅನಿರೀಕ್ಷಿತ ರಾಜಕೀಯ ಬೆಳವಣಿಗೆಯಲ್ಲಿ ಪಕ್ಷ ನಾಯಕರ ಮಧ್ಯೆ ರಹಸ್ಯ ಚರ್ಚೆ ನಡೆದು ಓರ್ವನನ್ನ ಅಂತಿಮಗೊಳಿಸುವ ಬಗ್ಗೆ ನಿರ್ಧರಿಸಿತ್ತು. ಗುರುವಾರ ಬೆಳಗ್ಗೆ ಬಂಟ್ವಾಳ ಪ್ರವಾಸಿ ಮಂದಿರದಲ್ಲಿ ಸಚಿವ ರಾಮನಾಥ್ ರೈ ಹಾಗೂ ಪುರಸಭಾ ಸದಸ್ಯರ ಉಪಸ್ಥಿತಿಯಲ್ಲಿ ಆಂತರಿಕ ಚುನಾವಣೆ ನಡೆಸಿ ಅಧ್ಯಕ್ಷ ಸ್ಥಾನಕ್ಕೆ ರಾಮಕೃಷ್ಣ ಆಳ್ವ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಮೊಹಮ್ಮದ್ ನಂದರ ಬೆಟ್ಟು ಅವರ ಹೆಸರನ್ನು ಅಂತಿಮಗೊಳಿಸಲಾಯಿತು. ಇನ್ನು ಬಂಟ್ವಾಳ ಪುರಸಭೆಯ ಅಧ್ಯಕ್ಷ ಸ್ಥಾನದ ಪ್ರಬಲ ಆಕಾಂಕ್ಷಿಯಾಗಿದ್ದ ಕುಲಾಲ ಸಮಾಜದ ಯುವ ನಾಯಕ ಸದಾಶಿವ ಬಂಗೇರ ಅವರಿಗೆ ಕೊನೆ ಕ್ಷಣದಲ್ಲಿ ಅವಕಾಶ ನಿರಾಕರಿಸಿರುವ ಕಾಂಗ್ರೆಸ್ ಪಕ್ಷದ ತೀರ್ಮಾನವನ್ನ ಕರಾವಳಿ ಕುಂಬಾರರ ಯುವ ವೇದಿಕೆ ಖಂಡಿಸಿದೆ. ಜಿಲ್ಲೆಯಲ್ಲಿ 3 ಲಕ್ಷದಷ್ಟು ಕುಲಾಲರು ಇದ್ದರೂ ಕಾಂಗ್ರೆಸ್ ಪಕ್ಷ ಕುಲಾಲರನ್ನ ಚುನಾವಣೆಗೆ ಮಾತ್ರ ಬಳಸಿಕೊಂಡು ಅಧಿಕಾರ ನೀಡುವ ವೇಳೆ ನಿರ್ಲಕ್ಷಿಸುತ್ತಿದೆ. ಕುಲಾಲ ಸಮುದಾಯದ ನಾಯಕರಿಗೆ ಕಾಂಗ್ರೆಸ್ ಪಕ್ಷದಲ್ಲಿ ಭವಿಷ್ಯವಿಲ್ಲ ಎನ್ನುವುದು ಸದಾಶಿವ ಬಂಗೇರರಿಗೆ ಪುರಸಭೆಯ ಅಧ್ಯಕ್ಷ ಸ್ಥಾನವನ್ನ ತಪ್ಪಿಸುವ ಮೂಲಕ ಮತ್ತೊಮ್ಮೆ ಸಾಬೀತಾಗಿದೆ ಎಂದು ಟೀಕಿಸಿದ್ದಾರೆ. ಮರೋಳಿ ಶ್ರೀ ಸೂರ್ಯನಾರಾಯಣ ಕ್ಷೇತ್ರದ ಬಳಿ ನಿರ್ಮಾಣಗೊಳ್ಳುತ್ತಿರುವ ರಸ್ತೆಗೆ ಶಾಸಕ ಜೆಆರ್ ಲೋಬೋ ಗುದ್ದಲಿ ಪೂಜೆ ನೆರವೇರಿಸಿದರು. ಮಂಗಳೂರಿನ ಮರೋಳಿ ಶ್ರೀ ಸೂರ್ಯನಾರಾಯಣ ಕ್ಷೇತ್ರದ ಬಳಿ ಸುಮಾರು 1.5 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣಗೊಳ್ಳಲಿರುವ ರಸ್ತೆಗೆ ಶಾಸಕ ಜೆಆರ್ ಲೋಬೋ ಗುದ್ದಲಿ ಪೂಜೆ ನೆರವೇರಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕರು, ಈ ರಸ್ತೆಯನ್ನ ರಾಜಮಾರ್ಗವಾಗಿ ಪರಿವರ್ತಿಸಲಾಗುವುದು ಎಂದು ಭರವಸೆ ನೀಡಿದರು. ಈ ಮಹಾನಗರ ಪಾಲಿಕೆಯು ಇದಕ್ಕೆ ಒಂದು ಹೆಚ್ಚಿನ ಒಂದು ಆದ್ಯತೆಯನ್ನು ಕೊಟ್ಟಿದೆ. ಕಾರಣ ಇದೊಂದು ವಿಶಿಷ್ಟವಾದ ದೇವಸ್ಥಾನ. ಈ ದೇವಸ್ಥಾನಕ್ಕೆ ಇಲ್ಲಿಯ ಸ್ಥಳೀಯರು ಎಲ್ಲರೂ ಜೊತೆ ಸೇರಿ ಅದಕ್ಕೆ ಹಾಕಿರುವಂಥ ಒಂದು ಪ್ರಯತ್ನ ಬಹುಶಃ ನಮಗೆ ಎಲ್ಲರಿಗೂ ಕೂಡ ಇದು ಸ್ಫೂರ್ತಿದಾಯಕ ಆಗಲಿಕ್ಕೆ ಕಾರಣ. ಅವರು ಮಾಡುವ ಇಷ್ಟೊಂದು ದೊಡ್ಡ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡುವುದು
ಅದರ ಹಿಂದುಗಡೆ ಇರುವಂಥ ಒಂದು ಶ್ರಮ ಮತ್ತು ಅದಕ್ಕೆ ಹಣಕಾಸನ್ನು ಒದಗಿಸಿದ್ದು ಅದನ್ನು ನೋಡಿದರೆ ಬಹುಶಃ ನಮ್ಮ ಮಹಾನಗರ ಪಾಲಿಕೆ ಮತ್ತು ಕಡೆಯಿಂದ ಸರ್ಕಾರದ ಕಡೆಯಿಂದ ಇಷ್ಟೊಂದು ಬಹುಶಃ ನಾವು ಮಾಡದಿದ್ದರೆ ಬಹುಶಃ ತಪ್ಪಾಗ್ತದೆ ಅಂತ ಇಡೀ ಮಹಾನಗರ ಪಾಲಿಕೆ ಯೋಚಿಸಿದೆ. ಇವತ್ತಿಗೆ ನಾನು ಸ್ಥಳೀಯ ಶಾಸಕನಾಗಿ ಇಡೀ ಮಹಾನಗರ ಪಾಲಿಕೆಗೆ ನಾನು ಅಭಿನಂದಿಸ್ತೇನೆ. ಅವರು ತೆಗೆದುಕೊಂಡ ಒಂದು ತೀರ್ಮಾನಗೋಸ್ಕರ ಮತ್ತು ಈ ಒಂದು ಕಾರ್ಯಕ್ರಮವು ಸಕಾಲದಲ್ಲಿ ಆಗಲಿಕ್ಕೆ ಅವರು ಹಾಕಿರುವಂಥ ಪ್ರಯತ್ನಗೋಸ್ಕರ ಪ್ರತ್ಯೇಕವಾಗಿ ನಾನು ಮೇಯರ್ವರಿಗೆ ಮತ್ತು ಅವರಿಗೆ ಶಂಕುಸ್ಥಾಪನೆಯ ಸಂದರ್ಭದಲ್ಲಿ ಮನಪಾ ಮಾಜಿ ಮೇಯರ್ ಜಸಿಂತಾ ವಿಜಯ್ ಆಲ್ಫ್ರೆಡ್, ಸದಸ್ಯರಾದ ದೀಪಕ್ ಪೂಜಾರಿ, ಸುಧೀರ್ ಶೆಟ್ಟಿ, ಶಶಿಧರ್ ಹೆಗ್ಡೆ ಮತ್ತಿತರರು ಉಪಸ್ಥಿತರಿದ್ದರು. ಸಿಟಿ ಹಾಸ್ಪಿಟಲ್ ಚಾರಿಟೇಬಲ್ ಟ್ರಸ್ಟ್ ಹಾಗೂ ನಂದಾವನ ಎಜುಕೇಷನ್ ಟ್ರಸ್ಟ್ನ ವಾರ್ಷಿಕೋತ್ಸವ ಪದವಿ ಪ್ರದಾನ ಸಮಾರಂಭ ಇತ್ತೀಚೆಗೆ ನಡೆಯಿತು. ಸಿಟಿ ಹಾಸ್ಪಿಟಲ್ ಚಾರಿಟೇಬಲ್ ಟ್ರಸ್ಟ್ ಹಾಗೂ ನಂದಾವನ ಎಜುಕೇಷನ್ ಟ್ರಸ್ಟ್ನ ವಾರ್ಷಿಕೋತ್ಸವ ಹಾಗೂ ಪದವಿ ಪ್ರದಾನ ಸಮಾರಂಭ ಸಿಟಿ ಹಾಸ್ಪಿಟಲ್ನ ಆವರಣದಲ್ಲಿ ನಡೆಯಿತು. ಕಾರ್ಯಕ್ರಮದಲ್ಲಿ ವಿಧಾನ ಪರಿಷತ್ ಸದಸ್ಯ ಐವನ್ ಸೋಜಾ ವಿದ್ಯಾರ್ಥಿಗಳಿಗೆ ಪದವಿ ಪ್ರದಾನಗೈದರು. ಈ ವೇಳೆ ಮಾತನಾಡಿದ ಅವರು, ವಿದ್ಯಾರ್ಥಿಗಳು ತಮ್ಮ ತಮ್ಮ ಕ್ಷೇತ್ರಗಳಲ್ಲಿ ಉತ್ತಮ ಸಾಧನೆ ಮಾಡುವ ಮೂಲಕ ಸಮಾಜಕ್ಕೆ ಕೊಡುಗೆಯನ್ನ ನೀಡಬೇಕು ಎಂದರು. Different person from there. I'm a lawyer by profession. I have to judge, I have to convince the judge, saying that whether he has done correct, whether justice is there, whether what the justice has rendered earlier. These are all the materials I have to collect and I have to read before the judge and to get the judgment. But you are not like that. The human life is with you and they will keep faith on you. That means you are all holding a noble profession. Not only that, they are just like a God to the patient. All faith, everything, whatever they did in their life, they'll forget everything. They'll come, admit in the hospital, and then you will treat. And you have to treat them the best of the best treatment given them, and you have to best of the best medicine you have to prescribe for them. That means you have a great responsibility in your lifetime. Now you are just graduates going out from the institution and going. ಈ ಸಂದರ್ಭದಲ್ಲಿ ಡಾಕ್ಟರ್ ವಿಜಯ್ ಕುಮಾರ್, ಅಖಿಲ ಆಳ್ವಾ, ರೋಷನ್ ಶೆಟ್ಟಿ, ಭಾಸ್ಕರ್ ಶೆಟ್ಟಿ ಮತ್ತಿತರ ಗಣ್ಯರು ಉಪಸ್ಥಿತರಿದ್ದರು. ಈಗ ಸಣ್ಣ ವಿರಾಮದ ನಂತರ NMC ವಾರ್ತೆ ಮತ್ತೆ ಮುಂದುವರಿಯುವುದು. ಏಡ್ಸ್ ಪೀಡಿತರೆಂದರೆ ಮಾರುದ್ದ ದೂರ ಓಡಿ ಹೋಗುವವರೇ ಹೆಚ್ಚು. ಇಂತಹ ಸಂದರ್ಭದಲ್ಲಿ ಈ ಮಹಿಳೆ ಇಂತಹ ಮಕ್ಕಳ ಪಾಲಿಗೆ ಆಶಾಕಿರಣವಾಗಿದ್ದಾರೆ. ನಮ್ಮ ಸಮಾಜದಲ್ಲಿ ಏಡ್ಸ್ ಪೀಡಿತರ ಬಗ್ಗೆ ಅತ್ಯಂತ ಕೀಳು ಭಾವನೆ ಇದೆ. ಹತ್ತಿರದ ಸಂಬಂಧಿಗಳೇನಾದರೂ HIV ಸೋಂಕಿನಿಂದ ತೀರಿಕೊಂಡರೆ ಅಂಥವರನ್ನು ದೂರವಿಡುವಂತಹ ಪರಿಪಾಠ ನಮ್ಮ ಸಮಾಜದಲ್ಲಿದೆ. ಹೀಗಾಗಿ ಏಡ್ಸ್ ಪೀಡಿತರೆಂದರೆ ಅಸ್ಪೃಶ್ಯರು ಅನ್ನೋ ಭಾವನೆ ನಮ್ಮಲ್ಲಿ ಬೆಳೆದು ಬಿಟ್ಟಿದೆ. ಆದರೆ ಇಲ್ಲೊಬ್ಬರು ಮಹಿಳೆ ಇದ್ದಾರೆ. ಏಡ್ಸ್ ಪೀಡಿತ ಮಕ್ಕಳನ್ನು ಸಾಕಿ ಸಲಹುತ್ತಿದ್ದಾರೆ. ಅವರಿಗೆ ಉಚಿತ ಚಿಕಿತ್ಸೆ ಶಿಕ್ಷಣ ನೀಡುವ ಮೂಲಕ ಗಮನ ಸೆಳೆದಿದ್ದಾರೆ. ಈಕೆ ಹೆಸರು ತಬಸುಮ್. ಕೊಣಾಜಿ ಸಮೀಪದ ದೇರಳಕಟ್ಟೆ ನಿವಾಸಿ. ಗಂಡನೊಂದಿಗೆ ಮಕ್ಕಳೊಂದಿಗೆ ಸುಖಿ ಸಂಸಾರ. ಆದರೆ ಪ್ರವೃತ್ತಿಯಲ್ಲಿ ಸಮಾಜ ಸೇವೆಯ ತುಡಿತ. ಈ ಸಮಾಜದಲ್ಲಿ ಯಾರಿಗೂ ಬೇಡದ ರೀತಿಯಲ್ಲಿ ಅಸ್ಪೃಶ್ಯರಾಗಿ ಬದುಕು ಸವಿಸುತ್ತಿರುವ ಏಡ್ಸ್ ಪೀಡಿತ ಮಕ್ಕಳಿಗೆ ಆಸರೆಯಾಗಬೇಕೆಂಬ ಛಲಗಾರಿಕೆ. ಆ ಛಲದಿಂದಲೇ ರೂಪುಗೊಂಡಿದ್ದು ಮಂಗಳೂರಿನ ಸ್ನೇಹದೀಪ ಅನಾಥಾಶ್ರಮ. ಹೌದು, ಸ್ನೇಹದೀಪ ಅನಾಥಾಶ್ರಮ ಬೇರೆಲ್ಲದವುಗಳಿಗಿಂತ ಭಿನ್ನ. ಯಾರಿಗೂ ಬೇಡದ, ಅದರಲ್ಲೂ ಏಡ್ಸ್ ರೋಗಕ್ಕೆ ಬಲಿಯಾದ ಹೆತ್ತವರ ಕೂಸನ್ನು ಕರೆದು ತಂದು ಆಶ್ರಯ ನೀಡುವ ಸಂಸ್ಥೆಯಾಗಿ ಬೆಳೆದಿದೆ. ವಿಶೇಷ ಅಂದರೆ ಸದ್ಯಕ್ಕೆ ಇಲ್ಲಿ ಹೆಣ್ಮಕ್ಕಳಿಗಷ್ಟೇ ಆಶ್ರಯ ನೀಡಲಾಗುತ್ತಿದೆ. ಕಳೆದ 5 ವರ್ಷದ ಹಿಂದೆ ಸ್ಥಾಪನೆಗೊಂಡ ಈ ಆಶ್ರಮದ ಆಸರೆಯೇ ತಬಸುಮ್. ಅಚ್ಚರಿಯ ವಿಚಾರ ಎಂದರೆ ಮುಸ್ಲಿಂ ಮಹಿಳೆಯೊಬ್ಬಳ ಏಕಾಂಗಿಯ ಸಾಧನೆ ಇದು. ಸಾಮಾನ್ಯವಾಗಿ ಮುಸ್ಲಿಂ ಮಹಿಳೆಯರಿಗೆ ಹೊರ ಜಗತ್ತಿಗೆ ಕಾಲಿಡುವುದೇ ಸ್ವಾತಂತ್ರ್ಯ ಇಲ್ಲ. ಅಂಥದ್ರಲ್ಲಿ ಈ ತಬಸುಮ್ ಅನಾಥಾಶ್ರಮ ಸ್ಥಾಪಿಸುವ ಮೂಲಕ ಸಮಾಜ ಸೇವೆಗೆ ಇಳಿದದ್ದು ದೊಡ್ಡ ಮುಸ್ಲಿಂ ಸಮಾಜದಲ್ಲೊಂದು ಮೈಲಿಗಲ್ಲು. ತನ್ನ ಆತ್ಮೀಯರೊಬ್ಬರು ಏಡ್ಸ್ ರೋಗದಿಂದ ತೀರಿಕೊಂಡಿದ್ದು, ಆಕೆಯ ಮಗು ಅನಾಥವಾಗಿದ್ದು ತನಗೆ ಇಂತಹ ಒಂದು ಹೆಜ್ಜೆ ನೀಡಲು ಪ್ರೇರಣೆಯಾಯಿತು ಎನ್ನುತ್ತಾರೆ ತಬಸುಮ್. ಪ್ರಪಂಚದಲ್ಲಿ ನೋಡುವಾಗ ಆಚೆ ಈಚೆ ಅದೆಷ್ಟು ನಿರ್ಗತಿಕರು, ಸಮಸ್ಯೆಯಲ್ಲಿ ಸಿಲುಕಿದವರು, ಮುಗ್ಧ ಮಕ್ಕಳು, ಹಾಗೆ ಅದೆಲ್ಲ ಕಣ್ಣಿಗೆ ಕಾಣ್ತಿದೆ. ಬಟ್ ನನಗೆ ಎಂತ ಮಾಡಲಿಕ್ಕೆ ಆಗ್ತಿರಲಿಲ್ಲ.
ಒಂದಷ್ಟು ಸಮಯದ ಹಿಂದೆ ನಾನು HIV ಇದರ ಬಗ್ಗೆ ಕೇಳಿದೆ. ಅದರ ಒಟ್ಟಿಗೆ ತುಂಬ ಹತ್ತಿರದಲ್ಲಿ ಕೆಲಸ ಮಾಡಿದೆ. HIV ಸೋಂಕಿತ ಗರ್ಭಿಣಿ ಮಹಿಳೆಯರೊಂದಿಗೆ, ಮಕ್ಕಳೊಂದಿಗೆ, ಹಾಗೆ ಆ ಒಂದು ಕ್ಷೇತ್ರದಲ್ಲಿ ಕೆಲಸ ಮಾಡಿಕೊಂಡು ಒಂದು 18 ಮರಣಗಳನ್ನು ಕೂಡ ಮರಣ ಕ್ರಿಯೆಯಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡೆ. ಸೊ ಅಲ್ಲಿಂದ ಬಳಿಕ ನನ್ನ ಒಂದು ಫ್ರೆಂಡ್ ಒಬ್ಬರು ಇದಕ್ಕೆ ಬಲಿಯಾಗಿ ತುಂಬ ಹತ್ತಿರ ಕ್ಲೋಸ್ ಇದ್ದರು. ಅವರು ಸಹ ಅದಕ್ಕೆ ಬಲಿಯಾಗಿ ಮರಣ ಹೊಂದಿದಾಗ ನನಗಾಯಿತು ಅವರಿಗೆ ಮಾಡುತ್ತಿದ್ದ ತಾರತಮ್ಯ HIV ಇತ್ತು ಅಂತ ಹೇಳಿಕೊಂಡು ಅವರ ಬೆಡ್ಶೀಟ್ ಯೂಸ್ ಮಾಡ್ತಿರಲಿಲ್ಲ, ಟಚ್ ಮಾಡ್ತಿರಲಿಲ್ಲ, ಅವರನ್ನು ಟಚ್ ಮಾಡ್ತಿರಲಿಲ್ಲ. ಹೀಗೆ ಆದಾಗ ನನಗಾಯಿತು ಏನಾದರೂ ಒಂದು ಸಮಾಜಕ್ಕೆ ಒಂದು ಒಳ್ಳೆಯದಾಗುವಂಥ ಒಂದು ಸೇವೆಯನ್ನು ನನ್ನಿಂದ ಮಾಡಬೇಕನ್ನೋ ಒಂದು ದೊಡ್ಡ ಆಸೆ ನನ್ನ ಮನಸ್ಸಲ್ಲಿ ಬಂತು. ಸ್ನೇಹದೀಪದಲ್ಲಿ ಸದ್ಯಕ್ಕೆ 13 ಮಕ್ಕಳಿದ್ದಾರೆ. ಕೆಲವರು ಪ್ರಾಯ ಪ್ರಬುದ್ಧರಾದ ಬಳಿಕ ಬೇರೆಡೆಗೆ ಹೋಗಿ ನೆಲೆಸಿದ್ದಾರೆ. ಎಲ್ಲರೂ ಹಿಂದೂ ಸಮುದಾಯದವರು. ಆ ಮೂಲಕ ಮಂಗಳೂರಿನಂತಹ ಕೋಮು ಸೂಕ್ಷ್ಮ ಪ್ರದೇಶದಲ್ಲಿ ಈ ಮಹಿಳೆ ಸಾಮರಸ್ಯ ಸಾಧಿಸಿದ್ದಾರೆ ಅನ್ನೋದು ವಿಶೇಷ ಎನ್ನುತ್ತಾರೆ ಸಾಮಾಜಿಕ ಕಾರ್ಯಕರ್ತ ರಶೀದ್ ವಿಟ್ಲ. ಅವರು ಮಂಗಳೂರಿನಲ್ಲಿ ಒಂದು ಮುಸ್ಲಿಂ ಮಹಿಳೆಯಾಗಿದ್ದುಕೊಂಡು ಇಂತಹ ಒಂದು ಸಂಸ್ಥೆಯನ್ನು ನಡೆಸುವುದು ಭಾಳಷ್ಟು ಸಂತಸದ ವಿಷಯ. ಯಾಕಂದರೆ ಮುಸ್ಲಿಂ ಸಮುದಾಯ ಅಂತ ಹೇಳುವಾಗ ಅಲ್ಲಿ ಮಹಿಳೆಯರಿಗೆ ಇಂತಹ ಒಂದು ಸಾರ್ವಜನಿಕ ಕ್ಷೇತ್ರದಲ್ಲಿ ಕೆಲಸ ಮಾಡುವುದು ಅತಿ ವಿರಳ. ಆದರೆ ತಬಸ್ಸುಮ್ರವರು ಮಂಗಳೂರಿನಲ್ಲಿ HIV ಪೀಡಿತರ ಇಂತಹ ಒಂದು ಮಕ್ಕಳ ಸಂಸ್ಥೆಯನ್ನು ಭಾಳಷ್ಟು ಅಚ್ಚುಕಟ್ಟಾಗಿ ನಡೆಸ್ತಾ ಇದ್ದಾರೆ. ಇದು ಬಹುಶಃ ನಾವು ತುಂಬ ಕಡೆ ಸೆಂಟರನ್ನು ನೋಡಿರ್ಬೋದು. ಅದಕ್ಕೆ ಬೇಕಾದಷ್ಟು ಬಂಡವಾಳ, ಅದಕ್ಕೆ ಬೇಕಾದಷ್ಟು ಏನು ಸ್ಪಾನ್ಸರ್ಸ್ ಇದ್ದಾರೆ. ಆದರೆ ಇಲ್ಲಿ ಹಾಗಲ್ಲ. ಇಲ್ಲೇನು 16-17 ಮಕ್ಕಳಿದ್ದಾರೆ. ಕಳೆದ 3-4 ವರ್ಷದಿಂದ ಇವರು ಇಲ್ಲಿ ನಡೆಸಿರುವಂಥ ಸೇವನೆ ಅವರು ಬಹುಶಃ ಭಾಳಷ್ಟು ಕಷ್ಟಕರವಾಗಿ ನಡೆಸಿದಂತಹ ಸಂದರ್ಭ ಕೂಡ ಇದೆ. ಈ ಮಕ್ಕಳ ಪೈಕಿ ಒಬ್ಬಾಕೆ PUC ಸೈನ್ಸ್ ಓದುತ್ತಿದ್ದಾಳೆ. ಇನ್ನು ಕೆಲವರು ಹೈಸ್ಕೂಲು, ಸಣ್ಣವರು ಪ್ರೈಮರಿಯಲ್ಲಿದ್ದಾರೆ. 5ರ ಹರೆಯದ ಬಾಲಕಿಯೊಬ್ಬಳು ಬೈಕಂಪಾಡಿಯ ಸೇತುವೆಯಡಿ ಪತ್ತೆಯಾಗಿದ್ದಳು. HIV ಸೋಂಕಿದ್ದರಿಂದ ಚೈಲ್ಡ್ ಲೈನ್ ಮಂದಿ ಇಲ್ಲಿ ತಂದು ಬಿಟ್ಟಿದ್ದಾರಂತೆ. ಆಕೆಯು ಈಗ 1ನೇ ಕ್ಲಾಸ್ ಮಾಡ್ತಿದ್ದಾಳೆ. ಎಲ್ಲರೂ ಆರೋಗ್ಯದಿಂದಿದ್ದು ಸಕಾಲಕ್ಕೆ ಊಟ ಪಾಠ ಮಾಡಿಕೊಂಡಿದ್ದು ಅನಾಥಾಶ್ರಮವನ್ನೇ ಸ್ವಂತ ಮನೆಯಾಗಿಸಿದ್ದಾರೆ. ಈ ಮೂಲಕ ತಬಸುಮ್ ಮಕ್ಕಳ ಪಾಲಿಗೆ ಹೆತ್ತವರಿಲ್ಲದ ಕೊರಗನ್ನು ನೀಗಿಸುವ ಮಹತ್ ಕಾರ್ಯ ಮಾಡಿದ್ದಾರೆ ಎನ್ನುವುದು ಈ ವಿಶೇಷ. HIV ಪೀಡಿತರಿಗೆ ಶಾಶ್ವತ ನೆಲೆ ಕಲ್ಪಿಸಬೇಕೆಂಬ ದೊಡ್ಡ ಕನಸು ಈ ಮಹಿಳೆಗಿದೆ. ಬಾಡಿಗೆ ಕಟ್ಟಡದ ಬದಲು ಸರ್ಕಾರವೇ ಒಂದು ಸೂರು ಕಲ್ಪಿಸಿದರೆ, ಶಾಶ್ವತ ದಾನಿಗಳ ನೆರವು ಲಭಿಸಿದರೆ ಈ ಕನಸು ನನಸಾಗಬಹುದು. ಅಲ್ಲದೆ ವಯಸ್ಸಿಗೆ ಬಂದ ಆರೋಗ್ಯವಂತ ಹುಡುಗಿಯರಿಗೆ ಮದುವೆ ಮಾಡೋ ಕನಸು ಕೂಡ ತಬಸ್ಸಮ್ಗಿದೆ. ಈ ಮೂಲಕ ಶೋಷಿತ ವರ್ಗಕ್ಕೆ ದಾರಿದೀಪವಾಗಬೇಕೆಂಬ ಛಲ ಈ ಮಹಿಳೆಯದ್ದು. ಇಂತಹ ಅಪರೂಪದ ಸಾಧನೆಯನ್ನು ಈಕೆ ಎಲೆಮರೆಯ ಕಾಯಿಯಂತೆ ನಡೆಸಿಕೊಂಡು ಬಂದಿದ್ದಾರೆ. ಪ್ರಚಾರದ ಹುಚ್ಚಿಲ್ಲದೆ ಮುಸ್ಲಿಂ ಮಹಿಳೆಯಾಗಿ ಡಿಪಾರ್ಟ್ಮೆಂಟ್ ಮತ್ತು ಸಮಾಜವನ್ನು ಎದುರು ಹಾಕಿಕೊಂಡು ಇಂತಹ ಸಾಧನೆ ಮಾಡಿದ್ದು ಮಾತ್ರ ಅಪರೂಪದಲ್ಲಿ ಅಪರೂಪ ಎನ್ನಲಡ್ಡಿ ಇಲ್ಲ. ಹ್ಯಾಟ್ಸಪ್ ಟು ಯು ತಬಸಮ್. ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಾಗೂ ಇನ್ನಿತರ ಸಂಘ ಸಂಸ್ಥೆಗಳ ಆಶ್ರಯದಲ್ಲಿ ಜೇನು ಜೇಂಕಾರ ಜೇನು ಮೇಳವನ್ನು ಮಾರ್ಚ್ 12 ಮತ್ತು 13ರಂದು ಆಯೋಜಿಸಲಾಗಿದೆ. ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಾಗೂ ವಿವಿಧ ಸಂಘ ಸಂಸ್ಥೆಗಳ ವತಿಯಿಂದ ಜೇನಿನ ಜೇಂಕಾರ ಎಂಬ ಜೇನು ಮೇಳವನ್ನ ಮಾರ್ಚ್ 12 ಮತ್ತು 13ರಂದು ಮಂಗಳೂರಿನಲ್ಲಿ ಆಯೋಜಿಸಲಾಗಿದೆ ಎಂದು ಯೋಗೀಶ್ HR ಹೇಳಿದ್ದಾರೆ. ಮಂಗಳೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಜೇನು ಮೇಳದಲ್ಲಿ ಜೇನು ಸಾಕಾಣಿಕೆ ಸಂಬಂಧಿಸಿದ ವಿವಿಧ ಪರಿಕರಗಳ ಪ್ರದರ್ಶನ, ಜೇನಿನ ವಿವಿಧ ಪ್ರಭೇದಗಳ ಪ್ರದರ್ಶನ ಹಾಗೂ ಜೇನಿನಿಂದ ತಯಾರಿಸಿದ ಔಷಧಿಗಳ ಪ್ರದರ್ಶನ ಮತ್ತು ಮಾರಾಟ ಮೇಳ ನಡೆಯಲಿದೆ ಎಂದರು. ಜೇನು ಮೇಳ ಮತ್ತು ಸಾವಯವ ಮೇಳವನ್ನು ಮಾಡಲಿಕ್ಕೆ ನಾವು ಅನುದಾನವನ್ನು ಒದಗಿಸಿ ಈ ಪ್ರಪ್ರಥಮ ಬಾರಿಗೆ ಜೇನು ಮೇಳವನ್ನು ನಮ್ಮ ಜಿಲ್ಲಾ ಮಟ್ಟದಲ್ಲಿ ಏನಾಗ್ತದೆ, ನಾವು ಜೇನಿನ ವಿವಿಧ ಯೋಜನೆಗಳನ್ನ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ನಾವು ಈಗಾಗಲೇ ಅನುಷ್ಠಾನ ಮಾಡ್ತಾಯಿದ್ದೇವೆ. ಈಗ ಪ್ರತಿ ವರ್ಷ ಸರಾಸರಿ ನಾವು ಒಂದು ಜೇನಿನ ರೈತರಿಗೆ 4,500 ರೈತರಿಗೆ ನಾವು ತರಬೇತಿಯನ್ನು ಕೊಡ್ತೇವೆ. ತರಬೇತಿಯನ್ನು ಪಡೆದಂಥ ವಿವಿಧ ಯೋಜನೆಗಳಲ್ಲಿ ತರಬೇತಿಯನ್ನು ಪಡೆದಂಥ ರೈತರಿಗೆ ಸುಮಾರು ಒಂದು 800ರಿಂದ 1000 ಪೆಟ್ಟಿಗೆ ಮತ್ತು ಕಾಲನ್ನು ಕೊಡ್ತಾ ಇದ್ದೇವೆ. ಆ ಪ್ರಕಾರವಾಗಿ ನಾವು ಜೇನು ಕೃಷಿಯನ್ನು ನಮ್ಮ ಗ್ರಾಮಾಂತರ ಪ್ರದೇಶದಲ್ಲಿ ನಾವು ಈಗಾಗಲೇ ಪ್ರೋತ್ಸಾಹನ ಮಾಡ್ತಾಯಿದ್ದೇವೆ. ಬೇರೆ ಬೇರೆ ಯೋಜನೆಗಳಲ್ಲಿ ನಮ್ಮದು ಜಿಲ್ಲಾ ಪಂಚಾಯತ್ ಯೋಜನೆಗಳು, ತಾಲೂಕು ಪಂಚಾಯತ್ ಯೋಜನೆಗಳು, ರಾಜ್ಯಗಳ ಯೋಜನೆಗಳು ಮತ್ತು ಕೇಂದ್ರ ಸರ್ಕಾರದ ಯೋಜನೆಗಳಲ್ಲಿ ವಿಶೇಷವಾಗಿ ನಾವು ಅಭಿಯಾನದ ರೀತಿಯಲ್ಲಿ ಕೈಗೊಂಡು ನಾವು ಇಲ್ಲಿ ಜೇನು ಯೋಜನೆಗಳನ್ನು, ಜೇನು ಸಾಕಾಣಿಕೆಯನ್ನು ಗ್ರಾಮೀಣ ಪ್ರದೇಶದಲ್ಲಿ ಉತ್ತೇಜನವನ್ನು ಮಾಡ್ತಾಯಿದ್ದೇವೆ. ಈಗ ನಾವು ಕಳೆದ ವರ್ಷ ಲಾಲ್ಬಾಗ್ನಲ್ಲಿ, ಬೆಂಗಳೂರು ಲಾಲ್ಬಾಗ್ನಲ್ಲಿ ಜೇನು ಮೇಳವನ್ನು ಭಾಳ ಅದ್ದೂರಿಯಾಗಿ ಆಚರಣೆಯನ್ನು ಮಾಡಿದರು. ಲಾಲ್ಬಾಗ್ನಲ್ಲಿ ಆಚರಣೆ ಅವರು ಸುಮಾರು 1 ವಾರಗಳ ಕಾಲ ಆಚರಣೆಯನ್ನು ಮಾಡಿದರು ಜೇನು ಮೇಳವನ್ನು. ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾ ಪಂಚಾಯತ್ನ CEO ಶ್ರೀ ವಿದ್ಯಾ ಜೊತೆಗಿದ್ರು.
ಎತ್ತಿನ ಹೊಳೆ ಯೋಜನೆಯನ್ನು ತಕ್ಷಣವೇ ಕೈಬಿಡಬೇಕು, ಇಲ್ಲದಿದ್ದಲ್ಲಿ ತುಳುನಾಡಿಗೆ ಪ್ರತ್ಯೇಕ ರಾಜ್ಯದ ಸ್ಥಾನಮಾನ ನೀಡಬೇಕು ಎಂದು ತುಳುನಾಡ ರಕ್ಷಣಾ ವೇದಿಕೆ ಆಗ್ರಹಿಸಿದೆ. ಕರ್ನಾಟಕ ರಾಜ್ಯ ಸರ್ಕಾರವು ಜನವಿರೋಧಿ ಎತ್ತಿನ ಹೊಳೆ ಯೋಜನೆಯನ್ನ ತಕ್ಷಣವೇ ಕೈಬಿಡಬೇಕು, ಇಲ್ಲದಿದ್ದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಗೆ ತುಳು ರಾಜ್ಯದ ಪ್ರತ್ಯೇಕ ಪ್ರಾತಿನಿಧ್ಯ ನೀಡಬೇಕು ಎಂದು ತುಳುನಾಡ ರಕ್ಷಣಾ ವೇದಿಕೆಯ ಸ್ಥಾಪಕ ಅಧ್ಯಕ್ಷ ಯೋಗೀಶ್ ಶೆಟ್ಟಿ ಜಪ್ಪು ಹೇಳಿದ್ದಾರೆ. ಮಂಗಳೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಎತ್ತಿನ ಹೊಳೆ ಯೋಜನೆ ವಿರುದ್ಧ ಜಿಲ್ಲೆಯಲ್ಲಿ ವ್ಯಾಪಕ ಆಕ್ರೋಶವಿದ್ದರೂ ಸರ್ಕಾರ, ಜನಪ್ರತಿನಿಧಿಗಳು ಪೂರ್ಣ ಪ್ರಮಾಣದ ಸತ್ಯವನ್ನ ಜಿಲ್ಲೆಯ ಜನತೆಯ ಮುಂದಿಡುತ್ತಿಲ್ಲ. ಜಿಲ್ಲೆಯಲ್ಲಿ ವ್ಯಾಪಕ ಹೋರಾಟ ನಡೆಯುತ್ತಿದ್ದರೂ ಸರ್ಕಾರ ಜಿಲ್ಲೆಯ ಜನರ ಮಾತನ್ನ ಕೇಳುತ್ತಿಲ್ಲ. ಈಗಾಗಲೇ ಎತ್ತಿನ ಹೊಳೆ ಯೋಜನೆಯು ವೈಜ್ಞಾನಿಕವಾಗಿ ವಿಫಲವಾಗಲಿದೆ ಎಂದು ವರದಿಗಳು ಬಂದಿವೆ. ಆದರೂ ಸರ್ಕಾರ ಯೋಜನೆಯನ್ನ ಜಾರಿಗೊಳಿಸಿ ಜಿಲ್ಲೆಯ ಜನರ ನೆಮ್ಮದಿ ಕಸಿಯಲು ಮುಂದಾಗಿದೆ. ಹೀಗಾಗಿ ಎತ್ತಿನ ಹೊಳೆ ಯೋಜನೆಯನ್ನ ಕೈಬಿಡದಿದ್ದರೆ ಈ ಭಾಗದ ನೈಸರ್ಗಿಕ ಸಂಪತ್ತನ್ನ ಕೊಳ್ಳೆ ಹೊಡೆಯಲು ಮುಂದಾದರೆ ನಮ್ಮ ಜಿಲ್ಲೆಯ ರಕ್ಷಣೆಯನ್ನ ನಾವೇ ಮಾಡುತ್ತೇವೆ. ಎತ್ತಿನ ಹೊಳೆ ಯೋಜನೆಯನ್ನ ಕೈಬಿಡದಿದ್ದರೆ ತುಳು ರಾಜ್ಯಕ್ಕಾಗಿ ಹೋರಾಟವನ್ನ ತೀವ್ರಗೊಳಿಸಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು. ನಮ್ಮ ಇಲ್ಲಿ ಜನರ ಭಾವನೆಯನ್ನು ಅರ್ಥ ಮಾಡ್ಕೊಳ್ಬೇಕು. ಯಾವುದೇ ಒಂದು ಯೋಜನೆಯನ್ನು ತರುವಾಗ ಏಕಾಗಿ ನಿರ್ಧಾರ ತರಬಾರ್ದು. ಯಾಕೆಂದ್ರೆ ಅವರಿಗೆ ಗೊತ್ತಿರುವುದಿಲ್ಲ ಪಾಪ. ಯಾಕೆಂದ್ರೆ ಅವ್ರು ಬೇರೆ ಬೇರೆ ಪ್ಲೇಸ್ ನವರು ಇಲ್ಲಿ ಬರ್ತಾರೆ, ಅಧಿಕಾರಿ ಆಗಿರ್ಬೋದು, ವಿಸಿಟ್ಗೆ ಬರ್ತಾರೆ. ಆಗ ಅವರಿಗೆ ನಾವು ಅವರಿಗೆ ಮನವೊಲಿಸುವ ಕೆಲಸ ಮಾಡ್ಬೇಕು. ನೋಡಿ, ನಿನ್ನೆ ಮಹಾರಾಷ್ಟ್ರದಲ್ಲಿ ಹಲವಾರು ಬೆಂಕಿ ಕೊಟ್ಟಿದ್ದಾರೆ ಆಟೋ ರಿಕ್ಷಾಗಳಿಗೆ. ಯಾಕಂದ್ರೆ ಅಲ್ಲಿಯ ಜನರಿಗೆ ಭಾವನೆಗೆ ಧಕ್ಕೆ ಆದ ಕೂಡಲೇ ಅದು ಇಮಿಡಿಯೇಟ್ ಅವರು ಕ್ರಾಂತಿ ರೂಪದಲ್ಲಿ ಮಾಡ್ತಾರೆ. ಮರಾಠೇತರ ಅಲ್ಲಿ ಆಟೋಗಳಿಗೆ ಬೆಂಕಿಯನ್ನ ಹಾಕುವಂತ ಕೆಲಸವನ್ನು ಮಾಡಿದ್ದಾರೆ. ಅದೇ ಉತ್ತರ ಕನ್ನಡದ ಹೋರಾಟದಲ್ಲಿ ಕ್ರಾಂತಿಕಾರಿ ಹೋರಾಟ ಆಗ್ತದೆ. ಅದೇ ಮಂಗಳೂರಿನವರು, ಯಾಕಂದ್ರೆ ನಾವು ತುಳುನಾಡವರು ಸಾಧ್ಯ ಬೇರೆ. ಯಾಕಂದ್ರೆ ನಮ್ಮ ಇಲ್ಲಿ ಅಂದ್ರೆ ಪ್ರತಿಯೊಬ್ಬರು ಕೂಡ ಸೌಮ್ಯ ರೀತಿಯಲ್ಲಿ ಮಾಡ್ತಾರೆ. ಯಾಕಂದ್ರೆ ನಮ್ಮ ಭಾವನೆಗಳು, ಯಾಕಂದ್ರೆ ನಾವು ಯಾರಿಗೆ ಸ್ನೋ ಮಾಡಿರಲಿಲ್ಲ. ನಾವು ಈಗ ಕೂಡ ಸಾಗೆ ಇಲ್ಲಿ ಪ್ರತಿಯೊಬ್ಬ ನಮ್ಮದಲ್ಲಿ ಸಾಗೆ ನಾವು ತುಳುನಾಡ ರಕ್ಷಣಾ ವೇದಿಕೆ ಅಂತ ನಾವು ಇದ್ರೆ ಸಹ ನಮ್ಮಲ್ಲಿ ಇರುವವರು ಎಲ್ಲರೂ ಕೂಡ ಬೇರೆ ಬೇರೆ ಸಂಘಟನೆ, ಬೇರೆ ಬೇರೆ ರಾಜ್ಯದವರು ಇದ್ದಾರೆ. ಈಗ ಜ್ಯೋತಿ ಗಜೇಂದ್ರ ಆಗಿರ್ಬೋದು, ಪ್ರಾಪರ್ ಅವರು ಹೈದರಾಬಾದ್ನವರು, ಅದು ನಮ್ಮ ತುಳುನಾಡ ರಕ್ಷಣೆ ನಾವು ತೊಡಗಿಸಿದ್ದೇವೆ. ನಾವು ಯಾವ್ದ್ರಲ್ಲಿ ಸಹ ಇಂಥವರೇ ಇರಬೇಕು, ಇಂಥ ಭಾಷೆಯವರು ಇರಬೇಕು ಅಂತದೇನ್ ಮಾಡಿಲ್ಲ. ಯಾಕಂದ್ರೆ ನಮ್ಮಲ್ಲಿ ನಮ್ಮ ನೆಲಕ್ಕೆ ಇಂಪಾರ್ಟೆಂಟ್ ಕೊಡ್ತೇವೆ. ತುಳುನಾಡಿನಲ್ಲಿ ಯಾರು ಇರ್ತಾರೆ ಅದು ಆ ನೆಲಕ್ಕೆ ಗೌರವ ಇರಬೇಕು. ಈಗ ಭಾರತ ದೇಶದಲ್ಲಿ ಪ್ರಶ್ನೆ ಬಂದಾಗ ಎಲ್ಲರೂ ನಾವು ಭಾರತ ದೇಶದ ಬಗ್ಗೆ ಮಾತಾಡ್ತೇವೆ. ಯಾಕೆ ಇಮಿಡಿಯೇಟ್ ಪಾಕಿಸ್ತಾನದವರು ಎಂತದ್ದು ಮಾತಾಡಿದ್ರು ಇಮಿಡಿಯೇಟ್ ಟೆನ್ಷನ್ ಆಗ್ತದೆ. ಯಾಕೆ ಅಲ್ಲಿ ಕೂಡ ಬೇರೆದಲ್ಲಿ ಸಹ ನಮ್ಮ ಜಗತ್ತಿನವರು ಅವರು ಸಹ ಮಾನವರು. ಆದ್ರೆ ನಮ್ಮ ನೆಲಕ್ಕೆ ತೊಂದರೆ ಬಂದಾಗ ನಾವು ಎಲ್ಲರೂ ಪ್ರತಿನಿಧಿತ್ವ ಮಾಡ್ತೇವೆ. ಸುದ್ದಿಗೋಷ್ಠಿಯಲ್ಲಿ ತುಳುನಾಡ ರಕ್ಷಣಾ ವೇದಿಕೆಯ ಪದಾಧಿಕಾರಿಗಳಾದ ಪ್ರಶಾಂತ್ ರಾವ್ ಕಡಬ, ಜ್ಯೋತಿಕಾ ಜೈನ್, ಸಿರಾಜ್ ಅಡ್ಕರೆ, ಹರೀಶ್ ಶೆಟ್ಟಿ ಉಪಸ್ಥಿತರಿದ್ದರು. ಫಾದರ್ ಮುಲ್ಲರ್ಸ್ ಚಾರಿಟೇಬಲ್ ಸಂಸ್ಥೆಗಳ ಪದವಿ ಪ್ರದಾನ ಸಮಾರಂಭ ಮಾರ್ಚ್ 13ರಂದು ಸಂಜೆ ನಡೆಯಲಿದೆ. ಮಂಗಳೂರಿನ ಫಾದರ್ ಮುಲ್ಲರ್ಸ್ ಚಾರಿಟೇಬಲ್ ಸಂಸ್ಥೆಗಳ ಪದವಿ ಪ್ರದಾನ ಸಮಾರಂಭ ಮತ್ತು ಸಂಸ್ಥಾಪನಾ ದಿನಾಚರಣೆಯು ಮಾರ್ಚ್ 13ರಂದು ನಡೆಯಲಿದೆ ಎಂದು ಫಾದರ್ ಮುಲ್ಲರ್ ಹೋಮಿಯೋಪಥಿಕ್ ಮೆಡಿಕಲ್ ಕಾಲೇಜಿನ ಪ್ರಾಂಶುಪಾಲ ಡಾಕ್ಟರ್ ಶಿವಪ್ರಸಾದ್ ಕೆ ಹೇಳಿದ್ದಾರೆ. ಮಂಗಳೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಫಾದರ್ ಮುಲ್ಲರ್ಸ್ ಚಾರಿಟೇಬಲ್ ಸಂಸ್ಥೆಗಳ ಪದವಿ ಪ್ರದಾನ ಸಮಾರಂಭ ಹಾಗೂ ಸಂಸ್ಥಾಪನಾ ದಿನಾಚರಣೆ ಮಾರ್ಚ್ 13ರಂದು ಸಂಜೆ ನಡೆಯಲಿದೆ. ಇದೇ ಸಂದರ್ಭದಲ್ಲಿ ಫಾದರ್ ಮುಲ್ಲರ್ ಸಿಮ್ಯುಲೇಷನ್ ಮತ್ತು ಕೌಶಲ್ಯ ಕೇಂದ್ರದ ಉದ್ಘಾಟನೆಯು ನೆರವೇರಲಿದೆ. ಅನೇಕ ಗಣ್ಯರು ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳಲಿದ್ದಾರೆ ಎಂದರು. All will be graduating on that day, and on that day we have got Dr. Mrs. Manju Singh, the Joint Secretary of the University Grant Commission, who will be the chief guest. Professor K. Bhairappa, Honorable Vice Chancellor of Mangalore University, will be the guest of honor, and Most Reverend Dr. Aloysius Paul D'Souza, Bishop of Mangalore Diocese, the President of Father Mullers Charitable Institutions, will be presiding over the program. Around 5,000 people will be participating, including the staff members, the parents, the graduates, guests, alumni will be witnessing the celebrations. This also marks the 136th year of fruitful service of Father Mullers Charitable Institutions serving humanity. ಸುದ್ದಿಗೋಷ್ಠಿಯಲ್ಲಿ ಫಾದರ್ ಮುಲ್ಲರ್ಸ್ ಕಾಲೇಜಿನ ಪ್ರಮುಖರಾದ ಫಾದರ್ ರಿಚರ್ಡ್ ಕುವೆಲ್ಲೋ, ಫಾದರ್ ರುಡಾಲ್ಫ್ ರವಿ ಡಿ ಸಿಲ್ವಾ, ಡಾಕ್ಟರ್ ರಿತೇಶ್ ಜೋಸೆಫ್, ಡಾಕ್ಟರ್ ಸಂದೀಪ್ ಎಂ ಉಪಸ್ಥಿತರಿದ್ದರು. ಉರ್ವ ಫ್ರೆಂಡ್ಸ್ ಕಲ್ಚರಲ್ ಅಸೋಸಿಯೇಷನ್ನ 64ನೇ ವಾರ್ಷಿಕೋತ್ಸವ ಮಾರ್ಚ್ 13ರಂದು ನಡೆಯಲಿದೆ. ಉರ್ವ ಫ್ರೆಂಡ್ಸ್ ಕಲ್ಚರಲ್ ಅಸೋಸಿಯೇಷನ್ನ 64ನೇ ವಾರ್ಷಿಕೋತ್ಸವವು ಮಾರ್ಚ್ 13ರಂದು ನಡೆಯಲಿದೆ ಎಂದು ಉರ್ವ ಫ್ರೆಂಡ್ಸ್ ಕಲ್ಚರಲ್ ಅಸೋಸಿಯೇಷನ್ನ ಕಾರ್ಯದರ್ಶಿ ಲತೀಶ್ ಕುಮಾರ್ ಹೇಳಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಈ ಬಗ್ಗೆ ಮಾಹಿತಿ ನೀಡಿದ ಅವರು, ಸಂಸ್ಥೆಯ 64ನೇ ವಾರ್ಷಿಕೋತ್ಸವದ ಪ್ರಯುಕ್ತ ಉರ್ವ ಕ್ರಿಕೆಟ್ ಗ್ರೌಂಡ್ನಲ್ಲಿ ದಿ ಆರ್ ಪೈ ಸ್ಮರಣಾರ್ಥ 39ನೇ UFCA ಟ್ರೋಫಿ ಮತ್ತು 22ನೇ ದಿ ಯು ಶ್ಯಾಮ ಸ್ಮಾರಕ ಮಾಸ್ಟರ್ಸ್ ಟ್ರೋಫಿ ಟೆನ್ನಿಸ್ ಬಾಲ್ ಕ್ರಿಕೆಟ್ ಪಂದ್ಯಾಟ ನಡೆಯಲಿದೆ. ಜೊತೆಗೆ ಪ್ರಶಸ್ತಿ ವಿತರಣೆ ಹಾಗೂ ಸನ್ಮಾನ ಸಮಾರಂಭವೂ ನಡೆಯಲಿದೆ. ಶಾಸಕ JR ಲೋಬೋ ಸೇರಿದಂತೆ ಅನೇಕ ಗಣ್ಯರು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಎಂದರು. ಲೋಕಲ್ ಕ್ರೀಡೆ ಕಬಡ್ಡಿ ಕೂಡ ಇತ್ತು, ಅದು ಕಬಡ್ಡಿ ಕೂಡ ಮೇಲೆ ಬಂದಿದೆ. ಅದಕ್ಕಾಗಿ ತಮ್ಮಲ್ಲಿ ನಮ್ಮ ಮುಖ್ಯ ಈ ಪತ್ರಿಕಾಗೋಷ್ಠಿ ಕರೀಲಿಕ್ಕೆ ಮುಖ್ಯ ಕಾರಣ ಅದೇ.
ನಮ್ದು ಪ್ರೋಗ್ರಾಮ್ ಹೇಗೆ ನಡೀತದೆ, ನಮ್ಮ ತುಂಬಾ ಕಾರ್ಯಕ್ರಮ ಮಾಡ್ತೇವೆ ನಾವು, ರಕ್ತದಾನ ಇದು ಅಂತ ತುಂಬಾ ಕಾರ್ಯಕ್ರಮ ಮಾಡ್ತೇವೆ. ಅದನ್ನ ನಾವು ಯಾವುದು ಎಲ್ಲೂ ಹೈಲೈಟ್ ಮಾಡೋದಿಲ್ಲ. ನಮ್ಗೆ ಮುಖ್ಯ ಬೇಕಾದದ್ದು ಅಂಡರ್ಆರ್ಮ್ ಕ್ರಿಕೆಟ್ ಅನ್ನು ಉಳಿಸಬೇಕಾಗ್ತಿ. ಇದರಲ್ಲಿ ಖರ್ಚಿಲ್ಲ, ಖರ್ಚು ಕಡಿಮೆ, ಯಾರಿಗೂ ಬಂದು ಆಡಿ ಹೋಗಬಹುದು. ಸುದ್ದಿಗೋಷ್ಠಿಯಲ್ಲಿ ಸಂಸ್ಥೆಯ ಪದಾಧಿಕಾರಿಗಳಾದ ಡಿ ಹರೀಂದ್ರನಾಥ್ ಶೆಟ್ಟಿ, ಕಮಲಾಕ್ಷ ಸುಂದರ್, ಸ್ವರ್ಣಾನಂದ, ಜಯಂತ್ ಕುಮಾರ್ ಶೆಟ್ಟಿ ಉಪಸ್ಥಿತರಿದ್ದರು. ಇಡೀ ಮಂಗಳೂರು ನಗರಕ್ಕೆ ಬಂಟ್ವಾಳದ ತುಂಬೆಯಿಂದ ನೀರು ಪೂರೈಕೆಯಾಗುತ್ತಿದೆ. ಆದರೆ ತುಂಬೆ ನಿವಾಸಿಗಳಿಗೆ ಮಾತ್ರ ಕುಡಿಯಲು ನೀರೇ ಇಲ್ಲ. ಜೊತೆಗೆ ಇಲ್ಲಿನ ಸ್ಥಾವರದಿಂದ ನೀರು ಮತ್ತೆ ನದಿಯನ್ನು ಸೇರುತ್ತಿರುವುದು ಸ್ಥಳೀಯರ ಆಕ್ರೋಶಕ್ಕೆ ಕಾರಣವಾಗಿದೆ. ನೇತ್ರಾವತಿ ನದಿ ತಿರುವು ಯೋಜನೆಯ ಕಾವು ದಿನದಿಂದ ದಿನಕ್ಕೆ ಏರುತ್ತಿದೆ. ಒಂದೆಡೆ ಬಿಸಿಲಿನ ಝಳ ಹೆಚ್ಚುತ್ತಿದ್ದರೆ ಇನ್ನೊಂದೆಡೆ ನೀರಿನ ಮೂಲಗಳು ಬತ್ತುತ್ತಿವೆ. ಈಗಾಗಲೇ ಜಿಲ್ಲೆಯ ಹಲವೆಡೆ ನೀರಿನ ಸಮಸ್ಯೆಗಳು ತಲೆದೋರಿವೆ. ಇನ್ನೇನು ಮೇ ತಿಂಗಳಲ್ಲಿ ನೀರಿಗೆ ಹಾಹಾಕಾರ ಜೋರಾಗುವ ಎಲ್ಲ ಲಕ್ಷಣಗಳು ಗೋಚರಿಸುತ್ತಿವೆ. ಇಂತಹ ಸಂದರ್ಭದಲ್ಲಿ ಮಂಗಳೂರು ಮಹಾನಗರ ಪಾಲಿಕೆ, ಉಳ್ಳಾಲ ಪುರಸಭೆ ಹಾಗೂ ಕೆಲವು ಗ್ರಾಮಗಳಿಗೆ ನೀರು ಪೂರೈಕೆ ಮಾಡುವ ತುಂಬೆ ನೀರಿನ ಸ್ಥಾವರದಲ್ಲಿ ಪಂಪ್ ಮಾಡಲಾದ ನೀರು ಬಳಕೆಯಾಗದೆ ವಾಪಸ್ ನದಿ ಸೇರುತ್ತಿರುವ ಬಗ್ಗೆ ಇಲ್ಲಿನ ನಾಗರಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ತಾಲೂಕಿನ ಬ್ರಹ್ಮರಕುಟ್ಲು ಬಳಿ ನೇತ್ರಾವತಿ ನದಿಗೆ ಕಟ್ಟಿರುವ ಅಣೆಕಟ್ಟಿನಿಂದ ಅಲ್ಲೇ ಇರುವ ಪಂಪ್ ಹೌಸ್ನಿಂದ ನದಿಯ ನೀರನ್ನ ಪಂಪ್ ಮಾಡಿ ತುಂಬೆ ಗ್ರಾಮ ಪಂಚಾಯತ್ ಹತ್ತಿರ ಇರುವ ನೀರಿನ ಸ್ಥಾವರಕ್ಕೆ ಕಳುಹಿಸಲಾಗುತ್ತದೆ. ಈ ನೀರಿನ ಸ್ಥಾವರದಲ್ಲಿ ನೀರನ್ನು ಶುದ್ಧೀಕರಿಸಿ ಮಂಗಳೂರು ಮಹಾನಗರ ಪಾಲಿಕೆಗೆ ಪೂರೈಕೆ ಮಾಡಲಾಗುತ್ತದೆ. ಈ ರೀತಿ ನೀರನ್ನು ಶುದ್ಧೀಕರಿಸುವ ವೇಳೆ ಅದರಿಂದ ಹೊರಬರುವ ನೀರು ಯಾವುದೇ ರೀತಿಯಲ್ಲಿ ಉಪಯೋಗವಾಗದೆ 2 ತೋಡಿನ ಮೂಲಕ ಮತ್ತೆ ನದಿಯನ್ನ ಸೇರುತ್ತಿದೆ. ರಾಜ್ಯದ ಎಲ್ಲ ಮಹಾನಗರ ಪಾಲಿಕೆಗೆ ಸೇರಿದ ನೀರಿನ ಸ್ಥಾವರಗಳಲ್ಲಿ ಶುದ್ಧೀಕರಣದ ವೇಳೆ ಹೊರಹೋಗುವ ನೀರನ್ನ ಮತ್ತೆ ಶುದ್ಧೀಕರಣ ಮಾಡಿ ಕುಡಿಯಲು ಅಥವಾ ಇನ್ನಿತರ ಉಪಯೋಗಕ್ಕೆ ಬಳಸಲಾಗುತ್ತದೆ. ಆದರೆ ಮಂಗಳೂರು ಮಹಾನಗರ ಪಾಲಿಕೆಗೆ ಸೇರಿದ ತುಂಬೆ ನೀರಿನ ಸ್ಥಾವರದಲ್ಲಿ ಈ ಸಮಸ್ಯೆ ಇಲ್ಲದೆ ನೀರು ವ್ಯರ್ಥವಾಗುತ್ತಿದೆ. ಇಡೀ ಮಂಗಳೂರು ಮಹಾನಗರ ಪಾಲಿಕೆಗೆ ಇಲ್ಲಿಂದ ನೀರು ಸರಬರಾಜು ಮಾಡಲಾಗುತ್ತಿದೆ. ಆದರೆ ನೀರಿನ ಪಂಪ್ ಹೌಸ್, ಸ್ಥಾವರ, ಅಣೆಕಟ್ಟು ನಿರ್ಮಾಣಕ್ಕೆ ಮನೆ ಮಠ ಕಳೆದುಕೊಂಡ ನಮಗೆ ಮಾತ್ರ ಕುಡಿಯಲು ಶುದ್ಧ ನೀರಿಲ್ಲ ಎಂಬ ತುಂಬೆ ಗ್ರಾಮಸ್ಥರ ಕೂಗು ಇಂದು ನಿನ್ನೆಯದಲ್ಲ. ನೀರಿನ ಸ್ಥಾವರದಲ್ಲಿ ಶುದ್ಧೀಕರಣದ ವೇಳೆ ಹೊರಬರುವ ನೀರನ್ನು ಶುದ್ಧೀಕರಿಸಿ ನಮಗಾದರೂ ಕೊಡಿ ಎಂದು ಗ್ರಾಮಸ್ಥರು ಮನಪಾಗೆ ಹಲವು ಬಾರಿ ಮನವಿ ಸಲ್ಲಿಸಿದ್ದಾರೆ. ಆದರೆ ಗ್ರಾಮಸ್ಥರ ಮನವಿಗೆ ಮನಪ ಮಾತ್ರ ಸೊಪ್ಪು ಹಾಕುತ್ತಿಲ್ಲ. ಪಂಪ್ ಹೌಸ್ನಿಂದ ನೀರನ್ನ ಮೇಲೆತ್ತಿ ಸ್ಥಾವರದಲ್ಲಿ ಶುದ್ಧೀಕರಿಸಲು ವಿದ್ಯುತ್, ಮಾನವ ಶ್ರಮ ಎಂದು ಲಕ್ಷಾಂತರ ರೂಪಾಯಿ ಖರ್ಚಿದೆ. ಲಕ್ಷಾಂತರ ರೂಪಾಯಿ ವ್ಯಯಿಸಿ ನೀರನ್ನ ಶುದ್ಧೀಕರಿಸುವ ವೇಳೆ ಹೊರಸೂಸುವ ನೀರು ಮಲಿನ ನೀರೇನಲ್ಲ, ಅದನ್ನ ಪುನರ್ಬಳಕೆ ಮಾಡಬಹುದಾಗಿದೆ. ತುಂಬೆ ಸ್ಥಾವರದಿಂದ ಹೊರಹೋಗುವ ನೀರನ್ನ ಸರಿಯಾಗಿ ಮರುಬಳಕೆ ಮಾಡಿದರೆ 10 ಗ್ರಾಮಗಳ ನೀರಿನ ಸಮಸ್ಯೆಗಳನ್ನೇ ಬಗೆಹರಿಸಬಹುದಾಗಿದೆ. ಹಲವು ಗ್ರಾಮಗಳಲ್ಲಿ ಈಗಲೇ ನೀರಿನ ಬವಣೆ ಶುರುವಾಗಿದೆ. ಇಲ್ಲಿ ಲೆಕ್ಕವಿಲ್ಲದೆ ವರ್ಷವಿಡೀ 2 ತೋಡುಗಳ ಮೂಲಕ ನೀರು ವ್ಯರ್ಥವಾಗಿ ನದಿಯನ್ನು ಸೇರುತ್ತಿದ್ದರೂ ಅಧಿಕಾರಿಗಳು ಮಾತ್ರ ಕಣ್ಣಿದ್ದು ಕುರುಡರಂತೆ ವರ್ತಿಸುತ್ತಿದ್ದಾರೆ. ಚುನಾವಣೆಗಳು ಬಂದಾಗ ನೀರಿನ ಭರವಸೆ ನೀಡುವ ಜನಪ್ರತಿನಿಧಿಗಳಂತೂ ಈ ಬಗ್ಗೆ ಯಾವುದೇ ಚಕಾರ ಎತ್ತುತ್ತಿಲ್ಲ. ನಾವು ಮಾತ್ರ ಕಿಲೋಮೀಟರ್ ಗಟ್ಟಲೆ ನಡೆದು ನೀರು ತರಬೇಕಿದೆ ಎಂದು ನಾಗರಿಕರು ಆರೋಪಿಸುತ್ತಿದ್ದಾರೆ. ಬಾಜಾರ ಪೂರ ಬೋದು ಸೋದು ಇತರ ಹೊರ ಸಾಡವರ ಮತ್ತೆ ಹೀಗೆ ಬಿಟ್ಟು ಏಪಲ್ ಬತ್ತೊಂದು ಉಂಟು ನೀರು ಗುಂಡಾಗ ನಿಕ್ಲದಲ್ಲ ಪಂಪುಜಾರ ಜಾಲ ಇರ್ತದೆ ಒಟ್ಟಾಸಿ ಬಿಡುದಿಲ್ಲ ನೀರು ಗುಂಡ ಪಂಪೇರ ಅದೇ ನೀರು ಗುಂಡ ನಿಕ್ಲದಲ್ಲ ಐದು ಬರ್ತಾರೆ ನೀರು ಹೆಂಗ್ ಬಿಡ್ತಾರೆ. ಒಟ್ಟಿನಲ್ಲಿ ಬೇಸಿಗೆ ಕಾಲದಲ್ಲಿ ನೀರಿಗಾಗಿ ಅಲ್ಲಲ್ಲಿ ಬೋರ್ವೆಲ್ಗಳನ್ನು ಕೊರೆಸುವ ಬದಲು ಈ ರೀತಿ ವ್ಯರ್ಥವಾಗಿ ನದಿ ಸೇರುತ್ತಿರುವ ನೀರನ್ನು ಒಂದೆಡೆ ಶೇಖರಿಸಿ ನೀರಿಲ್ಲದ ಊರುಗಳಿಗೆ ಪೂರೈಸಬೇಕು ಎನ್ನುವುದು ನಾಗರಿಕರ ಆಗ್ರಹವಾಗಿದೆ. ಇನ್ನಾದರೂ ಸಂಬಂಧಪಟ್ಟವರು ಎಚ್ಚೆತ್ತುಕೊಳ್ಳುತ್ತಾರೋ ಅಂತ ಕಾದು ನೋಡಬೇಕಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಮಂಗಳೂರು ಮಹಾನಗರ ಪಾಲಿಕೆಗೆ 3ನೇ ಅವಧಿಯ ಸಾರಥಿಗಳ ಆಯ್ಕೆ. ಹರಿನಾಥ್ ಜೋಗಿ ಮೇಯರ್, ಬಿಜೆಪಿಯ ಸುಮಿತ್ರಾ ಉಪಮೇಯರ್. ನೂತನ ಸಾರಥಿಗಳಿಗೆ ಅಭಿನಂದನೆಗಳ ಮಹಾಪೂರ. ಬಂಟ್ವಾಳ ಪುರಸಭೆ 2ನೇ ಅವಧಿಗೆ ಸಾರಥಿಗಳ ನೇಮಕ. ಅಧ್ಯಕ್ಷರಾಗಿ ರಾಮಕೃಷ್ಣ ಆಳ್ವ, ಉಪಾಧ್ಯಕ್ಷರಾಗಿ ಮಹಮ್ಮದ್ ಆಯ್ಕೆ. ಅವಕಾಶ ವಂಚಿತರಾದ ಸದಾಶಿವ ಬಂಗೇರ, ಕುಲಾಲ ಸಮಾಜದ ಆಕ್ರೋಶ. ಎತ್ತಿನಹೊಳೆ ಯೋಜನೆಯನ್ನು ತಕ್ಷಣವೇ ಕೈಬಿಡಬೇಕು, ಇಲ್ಲದಿದ್ದರೆ ನಮಗೆ ಪ್ರತ್ಯೇಕ ತುಳು ರಾಜ್ಯ ನೀಡಬೇಕು. ತುಳುನಾಡು ರಕ್ಷಣಾ ವೇದಿಕೆ ಸ್ಥಾಪಕಾಧ್ಯಕ್ಷ ಯೋಗಿ ಶೆಟ್ಟಿ ಜಪ್ಪು ಆಗ್ರಹ. ಇದು ಈ ದಿನದ NMC ವಾರ್ತೆ. ನಾಳಿನ NMC ವಾರ್ತೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.